ಸೋಮವಾರಪೇಟೆಯ ಕುಂದಳ್ಳಿ ಗ್ರಾಮ ಹಾಗೂ ಉಪಗ್ರಾಮಗಳಲ್ಲಿ ಸರ್ಕಾರ ಗಣಿಗಾರಿಕೆಗೆ ಅನುಮತಿ ನೀಡಲು ಕುತಂತ್ರ ರೂಪಿಸಿದರೆ ರೈತರ ಸಹಕಾರದಿಂದ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ರೈತ ಸಂಘದ ತಾಲೂಕು ಘಟಕ ಎಚ್ಚರಿಕೆ ನೀಡಿದೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎಂ ದಿನೇಶ್ ಮಾತನಾಡಿ, ಉಪಗ್ರಾಮವಾದ ಕನ್ನಳ್ಳಿ ಗ್ರಾಮದಲ್ಲಿ ಅದಿರು ತೆಗೆಯೋದಕ್ಕೆ ಆಂಧ್ರ ಮೂಲದ ಕಂಪನಿಯೊಂದು ಮಣ್ಣಿನ ಮಾದರಿಯಿಂದ ಸಂಗ್ರಹ ಮಾಡಿ ಹೊರ ರಾಜ್ಯದ ಲ್ಯಾಬ್ಗೆ ಕಳಿಸ್ತಾ ಇರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಕುಂದಳ್ಳಿ ಗ್ರಾಮದಲ್ಲಿ ನಡೀತಾ ಇರುವ ಕೇಂದ್ರ ಸರ್ಕಾರದ ಭೂ ಸರ್ವೇಕ್ಷಣಾ ಸಮೀಕ್ಷೆ 2026ರಿಂದ ಕೂಡಲೇ ತಡೆಹಿಡಿಯುವಂತೆ ಗ್ರಾಮಸ್ಥರ ಸಮ್ಮುಖದಲ್ಲಿ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಸರ್ಕಾರದ ಮಟ್ಟದಲ್ಲಿ ಗಣಿಗಾರಿಕೆಗೆ ಸಿದ್ಧತೆ ಮಾಡಿಕೊಂಡಿರುವ ಬಗ್ಗೆ ಬಲ್ಲ ಮೂಲಗಳಿಂದ ತಿಳಿದು ಬಂದಿದ್ದು, ಸೂಕ್ಷ್ಮ ಪರಿಸರ ವಲಯದಲ್ಲಿ ಗಣಿಗಾರಿಕೆಯನ್ನು ನಡೆಸಲು ರೈತ ಸಂಘ ಬಿಡೋದಿಲ್ಲ. ಶಾಂತಳ್ಳಿ ಹೋಬಳಿಯ ರೈತರು ಕಳೆದ 40 ವರ್ಷಗಳಿಂದ ಆಸ್ತಿ ಹಕ್ಕುಪತ್ರಕ್ಕಾಗಿ ಅರ್ಜಿ ಹಾಕಿಕೊಂಡು ಕಾಯ್ತಾ ಇದ್ದಾರೆ. ಸಿ&ಡಿ ಭೂಮಿಯ ನೆಪ ಹೇಳಿಕೊಂಡು ಸರ್ಕಾರ ಹಕ್ಕುಪತ್ರ ನೀಡಿಲ್ಲ. ಆದರೆ ಅದೇ ಭೂಮಿಯಲ್ಲಿ ಖಾಸಗಿಯವರು ಅದಿರು ತೆಗೆಯಲು ಅನುಮತಿ ನೀಡಲು ಮುಂದಾಗಿರುವುದು ದುರಂತ ಎಂದರು. ಹೋಬಳಿ ಪಕ್ಕ ಕನ್ನಳ್ಳಿ ಗ್ರಾಮ ಅಂತಿದೆ. ಅಲ್ಲಿ ಇಲ್ಲಿಗಲ್ ಮೈನಿಂಗ್ ಮಾಡಲಿಕ್ಕೆ ಈಗಾಗಲೇ ಕೆಲವಾರು ಕಂಪನಿಗಳೀಗ ಮುಂದೆ ಬಂದಿದ್ದಾವೆ. ಬಂದು ಅಲ್ಲಿ ಸರ್ವೆ ಕಾರ್ಯ ಮಾಡಿ ಆ ಜಾಗದಲ್ಲಿ ಮಣ್ಣು ಪರೀಕ್ಷೆ ಮಾಡಿ ಸುಮಾರು ಕೆಲವು ವರ್ಷಗಳಿಂದ ಅವರು ಬಂದ್ ಮಾಡ್ತಾ ಇದ್ದಾರೆ. ಅದ್ರ ಗ್ರಾಮಸ್ಥರಿಗೆ ಯಾರಿಗೂ ಆ ವಿಷಯ ಗೊತ್ತಿಲ್ಲ. ಕೊನೆಗೆ ಗೊತ್ತಾದಾಗ ಗ್ರಾಮಸ್ಥರ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲಿ ಭೂ ಕುಸಿತ ಆಗುತ್ತೆ, ಅದಕ್ಕೆ ನಾವು ಪರೀಕ್ಷೆ ಮಾಡ್ತಾ ಇರೋದು. ಭೂ ಕುಸಿತ ಏನಾದ್ರು ಆದರೆ ನಿಮ್ಮೆಲ್ಲ ಹೊರಗಡೆ ಕಳಿಸ್ಬೇಕು, ಅದಕ್ಕೆ ಸರ್ಕಾರದಿಂದ ಆದೇಶ ಬಂದಿದೆ, ನಾವು ಅದಕ್ಕೆ ಪರೀಕ್ಷೆ ಮಾಡ್ತಿರೋದು ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಈಗ ಕೆಲವು ಗ್ರಾಮದಲ್ಲಿಗೆಲ್ಲ ಅನುಮಾನ ಬಂದು ಎಲ್ಲ ಪಟ್ಟಿಟ್ಟು ಕೇಳ್ಬೇಕಾದ್ರೆ ಸ್ವಲ್ಪ ಬಾಯಿ ಬಿಡ್ತಾ ಇದ್ದಾರೆ. ಅಲ್ಲಿ ಸುಮಾರು ಒಂದು 200-250 ಗ್ರಾಮಗಳವೆ. ಆ ಗ್ರಾಮ ಅವ್ರು ಅಲ್ಲೇ ವಾಸ ಮಾಡ್ತಾ ಇರೋದು. ಏನಾದ್ರೆ ಲೀಗಲ್ ಆಗಿ ಇದು ಗಣಿಗಾರಿಕೆಗೆ ಆದರೆ ನಾವೆಲ್ಲ ಊರು ಬಿಡ್ಬೇಕಾಗುತ್ತೆ. ಆ ಗ್ರಾಮಗಳು ಮಾತ್ರ ಅಲ್ಲ, ಆ ಸುತ್ತಮುತ್ತಲ ಏನು ಸಾಂತಳಿ ಸುತ್ತಮುತ್ತಲ ಗ್ರಾಮ ಏನಿರ್ತದೆ ಅವರೆಲ್ಲರಿಗೂ ಅದು ಎಫೆಕ್ಟ್ ಆಗುತ್ತೆ. ಅವರೆಲ್ಲರೂ ಊರು ಬಿಡಂತ ವ್ಯವಸ್ಥೆ ಆಗುತ್ತೆ. ಆದ್ರಿಂದ ನಾವು ಈ ಹಿಂದೆ ಒಂದು ತಿಂಗಳ ಹಿಂದೆ ಒಂದ್ಸರಿ ಪುನಃ ಒಂದು ಸರ್ವೆಗೆ ಬರ್ತೇವೆ ಅಂತ ಆಗಿತ್ತು. ಅದರಲ್ಲಿ ನಮಗೂ ಸರಿಯಾದ ಮಾಹಿತಿ ಕೊಡಲಿಲ್ಲ. ಇಲ್ಲ, ನಾವು ಇನ್ನೊಂದ್ಸಲ ಸರ್ವೆ ಮಾಡ್ತೀವಿ, ಆ ಸರ್ವೆ ಮಾಡಾಗ ನಾವು ಬರ್ತೀವಿ, ಬಂದಾಗ ನಮಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲ, ನಮ್ಗೆ ಯಾವುದೇ ರೈತ ಸಂಘಟನೆಗೆ ಮಾಹಿತಿ ಕೊಡಲಿಲ್ಲ. ಅವರು ಪುನಃ ಎಲ್ಲ ಗೊತ್ತಿಲ್ಲ ಹಂಗೆ ಬರೋದು. ಯಾವುದೋ ಆಂಧ್ರ ಕಂಪ್ನಿಲಿ ಊರರಿಗೂ ಯಾರಿಗೂ ಗೊತ್ತಿಲ್ಲ. ಆ ಊರಲ್ಲೊಂದು 2 ಜನ ಮಾತ್ರ ಅವ್ರಿಗೆ ಸಹಕಾರ ಕೊಡ್ತವ್ರೆ. ಅವ್ರೇನೋ ಸ್ವಲ್ಪ ಹಕ್ಕು ಜಾಗ ಇರೋದ್ರಿಂದ ಅವ್ರಿಗೆ ದುಡ್ಡು ಸಿಗುತ್ತೆ ಅಂತ ಹೇಳಿ ಸ್ವಲ್ಪ ಅವ್ರ ಜೊತೆ ಸಹಕಾರ ಕೊಡ್ತಾ ಇದ್ದಾರೆ. ಈಗ ಅವರು ವಿರೋಧ ಆಗಿದ್ದಾರೆ. ಹಂಗಾಗಿ ಕಂಪ್ಲೀಟ್ ಆ ಭಾಗದಲ್ಲಿ ಎಲ್ಲ ಜನರಿಗೂ ಅದು ವಿರೋಧ. ಅದು ಏನಾರು ಆಗಿದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ವ್ಯವಸಾಯ ಮಾಡೋಕ್ಕಾಗಲ್ಲ, ಅದು ವಾಸ ಇರೋಕ್ಕಾಗಲ್ಲ, ನಾವು ಊರು ಬಿಡಲೇಬೇಕಾಗುತ್ತೆ. ಆದ್ರಿಂದ ಈಗ ನಮ್ದು ರೈತ ಸಂಘದಿಂದ ನಮ್ದಂದ್ರೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದ ಗ್ರಾಮಸ್ಥರಿಗೆ ಅವರೆಲ್ಲ ಒಟ್ಟುಗೂಡಿ ನಾವು ಒಂದು ಬೃಹತ್ ಹೋರಾಟ ಮಾಡ್ಬೇಕು ಅಂತಿದ್ವಿ. ಯಾವುದೇ ಕಾರಣಕ್ಕೂ ನಾವು ಗಣಿಗಾರಿಕೆ ಮಾಡೋಕ್ಕಾಗಲ್ಲ. ಕಾರಣ ನಿಮ್ಗೆಲ್ಲರೂ ಗೊತ್ತಿರ್ಬೋದು, ರೈತರಿಗೆ ಪಟ್ಟೆ ಕೊಡೋಕ್ಕೆ ಸಿ&ಡಿ ಸಮಸ್ಯೆ. ಇವರಿಗೆ ಸಿ&ಡಿ ಇದೆ, ಅದು ಸೆಕ್ಷನ್ 4 ಈ ಕಥೆ ಹೇಳ್ಕೊಂಡು ರೈತ 45 ವರ್ಷ ತೋಟ ಮಾಡಿದ್ನ ಹಕ್ಕುದಾರಿಕೆ ಪತ್ರ ಕೊಡಕ್ಕೆ ಇವ್ರು ಆಯ್ತಾ ಇಲ್ಲ. ಆದ್ರೆ ನೋಡಿ, ಕಂಪ್ನಿಗೆ 1000 ಎಕರೆ ಹೋಯ್ತದೆ. ಈಗ 1000 ಎಕರೆ ಹೋದ್ರೆ ಮರ ಹೋಗುತ್ತೆ, ಭೂಮಿ ಹೋಗುತ್ತೆ. ಅಲ್ಲಿ ಈಗ ಪಶ್ಚಿಮ ಘಟ್ಟ ನದಿ ಹುಟ್ಟದೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ, ಮಳೆ ಹುಟ್ಟದೆ ಈ ಪಶ್ಚಿಮ ಘಟ್ಟದಲ್ಲಿ. ನಮ್ಮ ನೀರೇ ಇವತ್ತು ಪಶ್ಚಿಮ ಘಟ್ಟ ನೀರೇ ಇದು ನಮ್ಮ ದೇಶದೊಳಗೆ ಹೋಗೋದು. ಎಲ್ಲ ರಾಜ್ಯ ಉಳಿತಿರೋದು ನಮ್ಮ ನೀರಿಂದ. ಆಗ ಸಿ&ಡಿ ಇವ್ರಿಗೆ ಕೊಟ್ರೆ ಅದು ಎಫೆಕ್ಟ್ ಆಗುತ್ತೆ, ಅದು ಫಾರೆಸ್ಟ್ ಆಗುತ್ತೆ, ನಾವು ಫಾರೆಸ್ಟ್ ಹಾಳು ಮಾಡ್ತೀವಿ. ಯಾವುದೇ ರೈತ ಎಲ್ಲ ಸರ್ಕಾರ ಅಧಿಕಾರಿಗಳೆಲ್ಲ ಒಟ್ಟುಗೂಡಿ ಇವರೆಲ್ಲ ಅಧಿಕಾರಿಗಳಿಗೂ ಏನು ಕಿಟ್ ಬ್ಯಾಕ್ ಕೊಟ್ಟಿರ್ತಾರೆ. ಇವರೆಲ್ಲ ಅಧಿಕಾರಿಗಳು ಒಳ್ಳೆ ವರದಿ ಕೊಡ್ತವ್ರೆ. ಇಲ್ಲ, ಯಾವುದೋ ಕೋಬಲ್ಟ್ ಮತ್ತು ನಿಕ್ಕಲ್ ಅಂತ 2 ಅದಿರು ಸಿಗುತ್ತಂತೆ. ಅದು ನಮ್ಗೆ ಅವಶ್ಯಕತೆ ಇಲ್ಲ. ಅದು ಯಾವನೋ ದುಡ್ಡು ಮಾಡಿ ಯಾರೊಬ್ಬ ಹೊರ ರಾಜ್ಯದೊಬ್ಬ ಗುತ್ತಿಗೆದಾರ ದುಡ್ಡು ಮಾಡ್ಕೊಂಡು ಹೋಯ್ತಾನೆ ಅಷ್ಟೇ ಕಂಪ್ನಿನು. ನಮ್ಮ ಇಲ್ಲಿ ಸ್ಥಳೀಯರಿಗೆ ಇದರಿಂದ ಯಾವುದೇ ಲಾಭ ಇಲ್ಲ. ಯಾವುದೇ ನಮ್ಮ ಸ್ಥಳೀಯರಿಗೆ ಇದರಿಂದ ಲಾಭ ಇಲ್ಲ. ನಾವು ಅಂದ್ರೆ ನಾವು ಒಕ್ಕಲೋಗಿ ಇರ್ಬೇಕಷ್ಟೇ. ಒಂದಲ್ಲ ಒಂದು ದಿವಸ ನಾವು ನಮ್ಮ ಮಕ್ಕಳು ಮರಿಕಾಲಕ್ಕೆ ನಾವು ಹೊರಗಡೆ ಹೋಗಿ, ನಾವೀಗ ಅಸ್ಸಾಮು ಮತ್ತು ಜಾರ್ಖಂಡಿಂದ ಹೆಂಗೆ ಕಾಫಿ ಬೇಗ ಬರ್ತಾರೆ, ನಾವು ಹೋಗಿ ರೆಡಿ ಇರ್ಬೇಕಾಗತ್ತೆ. ಇದನ್ನ ನಾವು ಸ್ಥಳೀಯರು ಅರ್ಥ ಮಾಡ್ಕೊಳ್ಬೇಕು, ಸರ್ಕಾರ ಅರ್ಥ ಮಾಡ್ಕೋಬೇಕು, ಜಿಲ್ಲಾಡಳಿತ ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಇವರಿಗೆ ಪರ್ಮಿಷನ್ ಕೊಡಬಾರ್ದು. ನಾವು ಈಗಾಗಲೇ ತಹಸೀಲ್ದಾರ್ ಹತ್ರ ನಿನ್ನೆ ಬಂದಿದ್ದ ಈಗ ನಿರಂತರ ಅವ್ರ ಫೋನ್ ಕಾಂಟ್ಯಾಕ್ಟ್ ಇದ್ದೆ, ಫೋನ್ ಕರೆಯಲ್ಲಿ ಮಾತಾಡ್ತಾ ಅವ್ರಿಗೂ ಹೇಳಿದ್ವಿ. ಅವ್ರು ಬಂದು ಮನವಿ ಕೂಡ ಕೇಳಿದ್ರು, ಮನವಿ ಕೊಟ್ಟಿದ್ವಿ. ಹಾಗೆ ಅವರು ಜಿಲ್ಲಾಧಿಕಾರಿಗೂ ಸರ್ಕಾರಕ್ಕೂ ಕಳಿಸ್ತೀವಿ ಅಂತ ಹೇಳಿದ್ದಾರೆ.
ಯಾವುದೇ ಕಾರಣಕ್ಕೂ ನಮ್ದು ಉಗ್ರ ಹೋರಾಟ ಇದೆ, ಪ್ರತಿಭಟನೆ ಇದೆ. ನಾವು ಮೈನಿಂಗ್ ಮಾಡೋಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ನಾವು ಉಳಿಬೇಕು, ಬೆಳಿಬೇಕು ಅಂದರೆ ಇದೆಲ್ಲ ಸ್ಟಾಪ್ ಆಗಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಎಲ್ಲ ಮನವಿ ಮಾಡ್ತಾ ಇದ್ವಿ. ಮತ್ತೆ ಏನಾದ್ರು ಪುನಃ ಈ ಮಾತು ತಪ್ಪಿ ಪುನಃ ಕೈ ಹಾಕಿದ್ರೆ ಇದು ಎಲ್ಲ ಕೊಡಗಿನ ರೈತರು ಎಲ್ಲ ಸೇರ್ಕೊಂಡು ರಾಜ್ಯಾದ್ಯಂತ ಎಲ್ಲ ರೈತ ಸಂಘಟನೆಗಳ ಸಹಕಾರದಿಂದ ನಾವು ಉಗ್ರ ಹೋರಾಟಕ್ಕೆ ನಾವು ತಯಾರಿ ಮಾಡ್ಕೊಳ್ತೀವಿ. ಉಗ್ರ ಹೋರಾಟ ಮಾಡೇ ಮಾಡ್ತೀವಿ. ಗ್ರಾಮಸ್ಥರಾದ ಕೆಬಿ ಜಗದೀಶ್ ಮಾತನಾಡಿ, ರೈತ ಕೃಷಿ ಮಾಡುವ ಗದ್ದೆಗೆ ಅಕ್ರಮ ಪ್ರವೇಶ ಮಾಡಿ ಜೆಸಿಬಿಯಲ್ಲಿ ದೊಡ್ಡ ಗುಂಡಿಗಳಿಂದ ಮಾಡಿ ಮಣ್ಣು ಸಂಗ್ರಹ ಮಾಡಲಾಗಿದೆ. ಅಂತಹ ಜಾಗದಲ್ಲಿ ವ್ಯವಸಾಯ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಈ ಬಗ್ಗೆ ಶಾಂತಳ್ಳಿ ಗ್ರಾಮ ಪಂಚಾಯಿತಿ ಭೂ ಮತ್ತು ಗಣಿ ಇಲಾಖೆಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ ಎಂದರು. ಇನ್ನು ಮುಂದೆ ಕೇಂದ್ರದ ಭೂ ಸರ್ವೇಕ್ಷಣಾ ಸಮೀಕ್ಷೆ ಎಂದು ಗ್ರಾಮಕ್ಕೆ ಬರುವ ಅಧಿಕಾರಿಗಳಿಗೆ ದಿಗ್ಬಂಧನ ವಿಧಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಸರ್ವೆ ಆಫ್ ಇಂಡಿಯಾ ಇಲಾಖೆಯಿಂದ ನಮಗೆ ಗೊತ್ತಿಲ್ಲದೆ ಯಾವುದೇ ಮಾಹಿತಿಯನ್ನು ನೀಡದೇ ಅಲ್ಲಿ ಸರ್ವೆಯನ್ನು ಮಾಡ್ತಕ್ಕಂಥದ್ದು, ಆಳದ ಗುಂಡಿಗಳನ್ನು ತೆಗೆದು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಇವತ್ತು ಅಲ್ಲಿ ಕೋಬಾಲ್ಟ್ ಮತ್ತು ಲಿಥೇನಿಯಂ ಈ ಥರದ ನಿಕ್ಷೇಪಗಳಿಗಾಗಿ ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಲಾಭ ಮಾಡಿಕೊಡ್ತಕ್ಕಂಥ ಒಂದು ಉದ್ದೇಶ ಹುನ್ನಾರ ಇವತ್ತು ನಡೀತಿರ್ತಕ್ಕಂಥದ್ದು ನಮ್ಮ ರೈತ ಸಂಘದ ಗಮನಕ್ಕೆ ಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ನಾವು ಈಗ ಒಂದು ಕಳೆದ ತಿಂಗಳಿನಲ್ಲೇ ಆ ಅಧಿಕಾರಿಗಳನ್ನು ತಡೆಗಟ್ಟಿ ಇವು ಯಾವುದೋ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀರಿ ಅಂತ ಮಾಹಿತಿಯನ್ನು ಸರಿಯಾಗಿ ಕೇಳಿದಾಗ ಅವರು ನಮ್ಮಿಂದ ನುಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತಾರೆ. ಆ ದೃಷ್ಟಿಯಲ್ಲಿ ನಮಗೀಗ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ ಈ ಸುಂದರವಾಗಿರ್ತಕ್ಕಂಥ ಕೊಡಗನ್ನು ನಾವು ಇನ್ನೊಂದು ಬಳ್ಳಾರಿಯನ್ನು ಅಥವಾ ಕುದುರೆಮುಖದ ಈ ಕಾಡಂಚಿನ ಪ್ರದೇಶವನ್ನು ಮಾಡಲಿಕ್ಕೆ ತಯಾರಿಲ್ಲ. ನಮಗೆ ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ, ಆ ಭೂಮಿಯನ್ನು ನೆಚ್ಚಿಕೊಂಡು ಹಲವಾರು ಕುಟುಂಬಗಳು ಇವತ್ತು ಜೀವನ ಸಾಗಿಸ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೂ ಕೂಡ ಇದೇ ಒಂದು ಆಸ್ತಿ. ಇದು ಮಾತ್ರ ಅಲ್ಲ, ಇವತ್ತು ನೀವು ನೋಡ್ತೀರಿ ನಮಗೆ ಬೇರೆ ರೀತಿಯ ವಿಚಾರಕ್ಕೆ ಬಂದಾಗ CND ಸಮಸ್ಯೆಯನ್ನು ನಮಗೆ ತೋರಿಸ್ತಾರೆ. ನಮಗೆ ಒಂದು ಹಕ್ಕುಪತ್ರ ಕೊಡಿ ಅಂತಂದರೆ, ಒಂದು ಮನೆಗೆ ನಿವೇಶನಕ್ಕೆ ಜಾಗ ಕೊಡಿ ಅಂತಂದರೆ ನಮಗೆ ಕಥೆಯನ್ನು ಕಟ್ತಾರೆ. ಅದು CND ಆಗಿದೆ, CND ಸಮಸ್ಯೆ ಅಂತ ಹೇಳ್ತಾರೆ. ಅದೇ ಇವತ್ತು ಬೇರೆ ಒಂದು ರಾಜ್ಯದವರಿಗೆ ಗುತ್ತಿಗೆ ಕೊಡಲಿಕ್ಕೆ ಲಾಭ ಮಾಡ್ಕೊಳ್ಳಿಕ್ಕೆ ಸಲುವಾಗಿ ಆದರೆ ಅದನ್ನು ಸರ್ವೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದೇ ನಮ್ಮ ರೈತರು ಜಂಟಿ ಸರ್ವೆ ಮಾಡಿರ್ತಕ್ಕಂಥದ್ದು. ನಮ್ಮ ರೈತರು ಎಷ್ಟು ಪ್ಯಾನಿಕ್ ಆಗಿದ್ದಾರೆ, ಭಯಭೀತರಾಗಿದ್ದಾರೆ ಅಂತಂದರೆ ಯಾವ ಗಳಿಗೆಯಲ್ಲಿ ನಮ್ಮನ್ನು ಎಲ್ಲಿ ಒಕ್ಕಲಬ್ಬಿಸ್ಬಿಡ್ತಿರೋ, ನಾವೆಲ್ಲಿ ಬೇರೆ ಕಡೆ ಗುಳೆ ಹೋಗಬೇಕಾಗ್ಬೋದು, ನಮ್ಮ ತಾಯ್ನಾಡನ್ನು ನಾವೆಲ್ಲಿ ಕಳ್ಕೊಳ್ಬೇಕಾಗ್ಬೋದು ಅಂತಕ್ಕಂಥ ಒಂದು ಭಯಭೀತಿಯಲ್ಲಿ ಇವತ್ತು ಜನ ನಿದ್ರೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ನಾನು ಈ ಮಾಧ್ಯಮದ ಮೂಲಕ ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ ಪರಿಸರ ಪ್ರೇಮಿಯಾಗಿರ್ತಕ್ಕಂಥ ಸುಂದರ ಕೊಡಗನ್ನು ಈ ಒಂದು ಇಕೋ ಸೆನ್ಸಿಟಿಯಲ್ಲಿ ಏನು ಒಂದು ಈ ಒಂದು ವಿಶ್ವದಲ್ಲೇ ಪ್ರಸಿದ್ಧ ತಾಣ ಡಾರ್ಜಿಲಿಂಗಿಗೆ ಕೂಡ ಹೋಲಿಸ್ಕೊಳ್ತಕ್ಕಂಥ ಈ ಕೊಡಗು ಮುಂದೆ ಒಂದು ದಿನ ಯಾವುದೋ ವ್ಯಕ್ತಿಗಳ ಲಾಭಕ್ಕೋಸ್ಕರವಾಗಿ ದುರಾಸೆಗೆ ಒಳಗಾಗಿ ಈ ಅಧಿಕಾರಿಗಳಿಂದ, ಈ ರಾಜಕಾರಣಿಗಳ ಕುಮ್ಮಕ್ಕಿನಿಂದ ನಮ್ಮ ಕೊಡಗು ಬೇರೆಯವರ ಪಾಲಾದರೆ ನಾವು ಈ ಮುಂದೆ ಆಶ್ಚರ್ಯ ಪಡಬೇಕಾದಂಥ ಪರಿಸ್ಥಿತಿ ಆಗುತ್ತೆ. ಇವೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಕೊಡಗಿನಲ್ಲಿ ಯಾವುದೇ ರೀತಿಯಾದಂಥ ಮೈನಿಂಗ್, ಗಣಿಗಾರಿಕೆಯನ್ನು ಮಾಡಲಿಕ್ಕೆ ನಮ್ಮ ವಿರೋಧ ಇದೆ. ಇದಕ್ಕಾಗಿ ರೈತ ಸಂಘ ನಮ್ಮ ಗ್ರಾಮಸ್ಥರ ಒಳಗೂಡಿ ನಮ್ಮ ಈ ಜನರನ್ನು ಎಚ್ಚರಿಸ್ತಕ್ಕಂಥ ಮತ್ತು ಅವರನ್ನು ಕ್ರಿಯಾಶೀಲರಾಗಿ ಮಾಡ್ತಕ್ಕಂಥದ್ದಲ್ಲದೆ ಸರ್ಕಾರಕ್ಕೂ ಕೂಡ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ನೀವೇನಾದರೂ ಈ ರೀತಿಯ ಕೆಲಸಗಳಿಗೆ ಮುಂದಾದರೆ ನಮ್ಮ ರೈತ ಸಂಘ ಇದಕ್ಕಾಗಿ ದಿಟ್ಟ ಹೋರಾಟವನ್ನು ಮಾಡುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಂದಿಸಲಿಕ್ಕೆ ಸಿದ್ಧ ಇದ್ದೇನೆ. ಗೋಷ್ಠಿಯಲ್ಲಿ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷ GM ಹೂವಯ್ಯ, ವಲಯಾಧ್ಯಕ್ಷ BP ಮೊಗಪ್ಪ, ಪದಾಧಿಕಾರಿ HE ರಮೇಶ್ ಪಾಲ್ಗೊಂಡಿದ್ದರು.